ನಿವೃತ್ತ ಸೈನಿಕರ ಮೇಲೆ ಪೊಲೀಸರಿಂದಲೇ ಹಲ್ಲೆ ನಡೆದಿರುವಂಥ ಘಟನೆ ನಡೆದಿದೆ. ಮೆಸ್ ನಡೆಸುವಂಥ ನಿವೃತ್ತ ಸೈನಿಕರ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಲಾಗಿದೆ. ಧಾರವಾಡ ನಗರದ ವಿವೇಕಾನಂದ ವೃತ್ತದಲ್ಲಿ ನಡೆದಿರುವಂಥ ಘಟನೆ ಇದು. ನಿವೃತ್ತ ಸೈನಿಕ ರಾಮಪ್ಪ ನಿಪ್ಪಾಣಿ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಹೆಲ್ಮೆಟ್ನಿಂದ ಹಲ್ಲೆ ಮಾಡುವಂಥ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ರಾತ್ರಿ ಮೆಸ್ನಲ್ಲಿ ಊಟ ಮಾಡಲು ಕುಳಿತಿದ್ದ ರಾಮಪ್ಪ ಮೆಸ್ ಯಾಕೆ ಮುಚ್ಚಿಲ್ಲ, ಇನ್ನೂ ಕೂಡ ಮುಚ್ಚಬೇಕಾಗಿತ್ತು, ಸಮಯ ಆಗಿದೆ ಅಂತ ಹೇಳಿ ಪೊಲೀಸರು ಖ್ಯಾತೆ ತೆಗೆದಿದ್ದಾರೆ. ಹೌದು, ಇದನ್ನು ಖ್ಯಾತೆ ಅಂತಲೇ ಹೇಳಬೇಕಾಗತ್ತೆ, ಕಿರಿಕ್ ಅಂತಲೇ ಹೇಳಬೇಕಾಗತ್ತೆ. ಅದನ್ನು ಪ್ರಶ್ನಿಸುವ ಭರದಲ್ಲಿ ಹೆಲ್ಮೆಟ್ ಮತ್ತು ದೊಣ್ಣೆಯಿಂದ ರಾಮಪ್ಪನ ಮೇಲೆ ಹಲ್ಲೆ ನಡೆಸಲಾಗಿದೆ. ತೀವ್ರ ಗಾಯಗೊಂಡಿರುವಂಥ ರಾಮಪ್ಪ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಧಾರವಾಡ ಉಪನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಸರ್ ನಾವು ಹೇಳಕತ್ತಿದ್ವಲ್ರಿ ಸ್ವಲ್ಪ ಸರ 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 ಹುಡುಗರು ಊಟ ಮಾಡಿ ಹೋದ್ರಿ. ಹೋದ ನಂತರ ನಾವು ಫ್ಯಾಮಿಲಿಯವ್ರು ಕೂತು ಊಟ ಮಾಡಕತ್ತೀವ್ರಿ. ಪೊಲೀಸರು ಬಂದು ಹೊಲಸು ಬೈದು ಇಷ್ಟು ತನಕ ಯಾಕೆ ಓಪನ್ ಇಟ್ಟಾರ ಅಂತ ಕೇಳಿದ್ರಿ. ಕೌಂಟರ್ದಾಗ ಇದ್ದಿದ್ದು ಬುಕ್ಸ್ ರೀ, CC ಕ್ಯಾಮ್ರಾ ಎಲ್ಲ ಹೊಡಿದ್ವು ರೀ, ಎಲ್ಲ ಸಾಕ್ಷಿ ಎಲ್ಲ ಇದು ಮಾಡಿರಿ. ನಮ್ಮ ಹಸ್ಬೆಂಡ್ನ ಸಿಕ್ಕಾಪಟ್ಟೆ ಹೊಡೆದಾರ್ರಿ. ಹೊಡೆದು ಅಲ್ಲಿ ರೂಮ್ನಾಗೆಲ್ಲ ಬಂದು ಚೆಕ್ ಮಾಡಿ ಮೂರು ಮೊಬೈಲ್ ತೊಗೊಂಡೋಗ್ಯಾರ. ಸ್ಟೂಡೆಂಟ್ ಹೋದ್ರಿ ರೂಮ್ನಾಗ ಮ್ಯಾಲೆ ಹುಡುಗರು ಇರ್ತಾರೆ ತೊಗೊಂಡೋಗ್ಯಾರಿ. ನಮಗೂ ಬಡ್ಗಿ ತೊಗೊಂಬೈನಂತ ನಾವು ಹುಡುಗನ ಕರ್ಕೊಂಡು ಅಲ್ಲಿ ಡಾಲ್ಫಿನ್ ಹಿಂದ್ಗಡೆ ಒಮ್ಮೆಗೂ ಅರ್ಧ ಗಂಟೆ ಕುಂತೇವ್ರಿ ಸರ್. ಪೆಟ್ ಆಗೈತ್ರಿ. ಪೆಟ್ ಆದ್ರೂ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೇವಿ ಅಂದ್ರೆ ಕರ್ಕೊಂಡು ಹೋಗಕ್ಕೆ ಬಿಡವಾರ್ರಿ. ಏನು ರೀಸನ್ ಎದಕ್ಕೆ ಬಂದು ಹೊಡೆದ್ರು ಅವ್ರಿ ಎಷ್ಟು ತನಕ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಇವನು ಪೊಲೀಸಾ ಅಥವಾ ಗೂಂಡಾನ, ರೌಡಿನ, ಅಥವಾ ಹಾದಿ ಬೀದಿ ಪುಂಡಾಟಿಕೆ ಮಾಡುವಂಥ ಪುಂಡಾನ ಇವನಿಗೆ ಕಾಕಿ ಇದ್ದ ಮಾತ್ರಕ್ಕೆ ಕಾನೂನು ಕೈಗೆ ತೆಗೆದುಕೊಳ್ಳುವ ಅಧಿಕಾರ ಇಲ್ಲ. ಏನು ಕ್ರಮ ಆಗಿದೆ ಇವನ ಮೇಲೆ? ನಿಜ ದಶರಥ್, ಇಲ್ಲಿ ಅಂತಂದ್ರೆ ಕಾನೂನು ಕಾಪಾಡಬೇಕಾದಂತಹ ಪೊಲೀಸರೇ ಇಲ್ಲಿ ಪಕ್ಷಕರಾದಂತಹ ಒಂದು ಘಟನೆ ಧಾರವಾಡದಲ್ಲಿ ನಡೆದಿದೆ. ಧಾರವಾಡದ ಒಂದು ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಸಪ್ತಾಪುರ ಬಡಾವಣೆ. ಈ ಒಂದು ಸಪ್ತಾಪುರದಲ್ಲಿ ಇಲ್ಲಿದ್ರೆ ಸಾಕಷ್ಟು ಮೆಸ್ಗಳಿವೆ ಮತ್ತು ಇಲ್ಲಿದ್ರೆ ಉತ್ತರ ಕರ್ನಾಟಕ ಭಾಗದಿಂದ ಸಾಕಷ್ಟು ವಿದ್ಯಾರ್ಥಿಗಳು ಬಂದು ಇಲ್ಲಿದ್ರೆ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳುವಂತಹ ಒಂದು ಏರಿಯಾ ಅಂದ್ರೆ ಅದು ಸಪ್ತಾಪುರ. ಇದೇ ಒಂದು ಸಪ್ತಾಪುರ ಬಡಾವಣೆಯಲ್ಲಿ ಮಾಜಿ ಸೈನಿಕ ರಾಮಪ್ಪ ನಿಪ್ಪಾಣಿ ಅಂತೇಳಿ ಮಾಜಿ ಸೈನಿಕ ಇಲ್ಲಿಂದ ತಾನು ಉಪಜೀವನ ಸಾಗಿಸಬೇಕು ಮತ್ತು ವಿದ್ಯಾರ್ಥಿಗಳು ಯಾರು ಇವತ್ತು ಬಡ ವಿದ್ಯಾರ್ಥಿಗಳಿದ್ರೆ ಆ ವಿದ್ಯಾರ್ಥಿಗಳಿಗೆ ಹೊಟ್ಟೆ ತುಂಬಿಸಬೇಕು ಅಂತೇಳಿ ಕಡಿಮೆ ದರದಲ್ಲಿ ಒಂದು ಮೆಸ್ ಅನ್ನ ನಡೆಸುವಂತಹ ಕೆಲಸವನ್ನ ಈತ ಮಾಡ್ತಾ ಇದ್ದ. ಈತನ ಮೇಲೆ ರಾತ್ರಿ ಸಮಯ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಊಟಕ್ಕೆ ಬಂದಿರ್ತಾರೆ. ಆ ಸಮಯದಲ್ಲಿ ಅಲ್ಲೇ ಒಂದು ಗಸ್ತು ತಿರುಗಲಿಕ್ಕೆ ಈ ಓರ್ವ ASI ಮತ್ತು ಇನ್ನೊಬ್ಬ ಸಿಬ್ಬಂದಿ ಅಲ್ಲಿ ಬರ್ತಾರೆ. ಆ ASI ಬಂದು ಇಲ್ಲಿ ಅಂದ್ರೆ ಈತನ ಮೇಲೆ ನೀನ್ ಯಾಕೆ ಇಷ್ಟೊತ್ತಿನವರೆಗೂ ಮೆಸ್ ಓಪನ್ ಮಾಡಿದ್ಯಾ ಅಂತೇಳಿ ಮೊದಲಿಗೆ ಇಲ್ಲಿ ಅಂತಾರೆ. ಆ ಏನು ಮಾಜಿ ಸೈನಿಕ ಇದನ್ನೇ ರಾಮಪ್ಪ ನಿಪ್ಪಾಣಿ ಅಂತಾರೆ. ಮೊದಲಿಗೆ ಮಾತುಗಳಿದ್ರೆ ಆತ ಕೈ ಮುಗಿದು ವಿನಂತಿ ಮಾಡ್ಕೋತಾನೆ. ಆತನ ಮಗನೂ ಸಹ ಮತ್ತಲ್ಲಿರುವಂತಹ ಸಿಬ್ಬಂದಿಗಳು ಮೆಸ್ಸಲ್ಲಿ ಕೆಲಸ ಮಾಡುವಂತವ್ರು ಕೈ ಮುಗಿದು ವಿನಂತಿ ಮಾಡ್ಕೋತಾರೆ. ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು ಊಟ ಮಾಡ್ತಿದ್ದಾರೆ. ಆ ಊಟ ಮಾಡಿದ ತಕ್ಷಣವೇ ಇಲ್ಲಿ ಅಂತಂದ್ರೆ ನಾವು ಮೆಸ್ ನ ಬಂದ್ ಮಾಡ್ತೀವಿ ಅಂತೇಳಿ ವಿನಂತಿ ಮಾಡ್ಕೋತಾರೆ. ಅದಕ್ಕೆ ಯಾವುದೂ ಸಹ ಈತ ಏನು ASI ತಲೆ ಕೆಡಿಸಿಕೊಳ್ಳದೆ ಇಲ್ಲಿ ಅಂದ್ರೆ ಏಕಾಏಕಿ ಮೊದಲಿಗೆ ಬಡಿಗೆ ತಗೊಂಡು ಹಲ್ಲೆ ಮಾಡ್ತಾನೆ. ಅನಂತರ ಕೈಯಲ್ಲಿ ತಲೆ ಮೇಲೆ ಇರುವಂತಹ ಹೆಲ್ಮೆಟ್ ಅನ್ನ ತೆಗೆದುಕೊಂಡು ಈತನ ಮೇಲೆ ಮನಸೋ ಹೆಚ್ಚೆ ಹಲ್ಲೆ ಮಾಡ್ತಾನೆ. ಹಲ್ಲೆ ಮಾಡಿ ಸಂಪಟ್ಟಂಗೆ ಈಗಾಗಲೇ ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ N ಶಶಿಕುಮಾರ್ ಇರ್ಬೋದು ಮತ್ತು ಹುಬ್ಬಳ್ಳಿ ಧಾರವಾಡದ ಏನು ಲಾ ಅಂಡ್ ಆರ್ಡರ್ DCP ನಂದಗಾಂವ್ ಇರ್ಬೋದು, ಇಬ್ರು ಸಹ ಭೇಟಿ ಮಾಡಿ ಅಲ್ಲಿರುವಂತಹ ಸ್ಥಳವನ್ನ ಪರಿಶೀಲನೆ ಮಾಡ್ತಾರೆ ಮತ್ತು ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ರೆ. ಮತ್ತು ಈಗಾಗಲೇ ರಾಮಪ್ಪ ನಿಪ್ಪಾಣಿ ಏನಂದ್ರೆ ಮೊದಲಿಗೆ ಇಲ್ಲಿ ಧಾರವಾಡದ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಮಾಡಲಾಗಿತ್ತು ಮತ್ತು ಹೆಚ್ಚಿನ ಚಿಕಿತ್ಸೆಗೆ, ಯಾಕಂದ್ರೆ ಮೈ ಮೇಲೆ ಸಂಪೂರ್ಣವಾಗಿ ಈಗ ಬಾಸುಂಡೆ ಮೂಡಿದ್ರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆ ಕುಟುಂಬಸ್ಥರ ಆಗ್ರಹವಿಷ್ಟೇ ನಮಗೆ ಆದಂತಹ ಅನ್ಯಾಯ. ಯಾಕಂದ್ರೆ ರಾತ್ರಿ ಸಮಯದಲ್ಲಿ ಬಡವರಿಗೆ ನಾವು ಹೊಟ್ಟೆ ತುಂಬಿಸ್ಲಿಕ್ಕೆ ಇಲ್ಲಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಹೊಟ್ಟೆ ತುಂಬಿಸ್ಲಿಕ್ಕೆ ಮೆಸ್ ಓಪನ್ ಮಾಡಿದ್ರೆ ASI ಇಲ್ಲಂದ್ರೆ ಯಾವುದೇ ಕಾರಣ ಇಲ್ಲದೆ ಹಲ್ಲೆ ಮಾಡಿದ್ರೆ ಆತರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ದಶರಥ್. ಎಸ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ. ಕಮಿಷನರೇಟ್ ವ್ಯಾಪ್ತಿಯ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂಥ ಈ ವಿವೇಕಾನಂದ ಸರ್ಕಲ್ ಹತ್ರ ಏನು ಸೈನಿಕ ಮೆಸ್ ಅಂತಿದೆ, ಆ ಮೆಸ್ಸಲ್ಲಿ ರಾತ್ರಿ 12:30 ಸಮಯದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಆ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ರೌಂಡ್ಸಲ್ಲಿದ್ದಂಥವ್ರು ನಿನ್ನೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಿದ್ದ ಹಿನ್ನೆಲೆಯಲ್ಲಿ ಯಾರು ರಸ್ತೆ ಮೇಲೆ
ಸೆಲೆಬ್ರೇಷನ್ಸ್ ಮಾಡೋದಾಗಲಿ ಅಥವಾ ಏನಾದರೂ ಅನುಚಿತವಾಗಿ ನಡ್ಕೊಳೋದಾಗಲಿ ಅದರಿಂದ ಮತ್ತು ಸಬ್ಸಿಕ್ವೆಂಟ್ ಗಲಾಟೆ ಗದ್ದಲ ಯಾವುದೂ ಆಗಬಾರ್ದು ಅಂತಂದು ಪಿಕೆಟ್ಸ್ ಹಾಕಿದ್ವಿ, ಬ್ಯಾರಿಕೇಡ್ಸ್ ಹಾಕಿದ್ವಿ ಮತ್ತು ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳೆಲ್ಲ ನಾನು ಸೇರಿದಂತೆ ಎಲ್ಲ ರೌಂಡ್ಸಲ್ಲಿದ್ವಿ. ಆ ಸಂದರ್ಭದಲ್ಲಿ ಇಲ್ಲಿ ಸೈನಿಕ ಮೆಸ್ ಅಂತ ಏನು ಹಿಂದೆ ಕಾಣ್ತಾ ಇದೆ ಅಲ್ಲಿ ಓಪನ್ ಇಟ್ಟಿದ್ರು ಅಂತಂದು ಒಳಗಡೆ ಬಂದು ಕ್ಲೋಸ್ ಮಾಡಲಿಕ್ಕೆ ಹೇಳಿದಾಗ ಅಲ್ಲಿ ನಮ್ಮ ಸಿಬ್ಬಂದಿ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದಾನೆ ಅಂತಂದು ನಮ್ಮ ಸಿಬ್ಬಂದಿ ಆರೋಪಿಸ್ತಾನೆ. ಇನ್ಫ್ಯಾಕ್ಟ್ ನಾನು ನೋಡಿದಂಥ ಸಂದರ್ಭದಲ್ಲಿ ಅವನ ಮೂಗಲ್ಲಿ ರಕ್ತ ಬಂದಿರುವಂಥದ್ದು, ಅಂದರೆ ನಮ್ಮ ಸಿಬ್ಬಂದಿ ಮೂಗಲ್ಲಿ ರಕ್ತ ಬಂದಿರುವಂಥದ್ದು ಕೂಡ ನನಗೆ ಫೋಟೋಗ್ರಾಫ್ಸು ಸಿಕ್ಕಿದೆ.